ನೋಡ್ರಿ, ಇವತ್ತಿನ ಕಷ್ಟ, ಇವತ್ತಿನ ಹಸಿವು, ಇವತ್ತಿನ ಕಷ್ಟ ಮತ್ತು ಇವತ್ತಿನ ಹಸಿವು ನನಗೆ ಜೀವನ ಕಲಿಸ್ತದೆ. ಇವತ್ತು ಕಷ್ಟ ಐತಿ, ಹಸಿವಿನಿಂದ ಬಳಲಾಕತ್ತೇನಿ ಅಂತ ಹೇಳಿ ಅದಕ್ಕೆ ಬೇರೆ ಥರ ಅದನ್ನು ಭಾವಿಸಬಾರ್ದು. ಯುವಕರಿಗೆ ಹೇಳೋದಿಷ್ಟ, ಯಾರು ಭಾಳಷ್ಟು ಕಷ್ಟಪಡ್ತಾರೋ ಅವ್ರು ಮುಂದೆ ಬರ್ತಾರೆ, ಯಾರು ಕಷ್ಟಪಡೋದಿಲ್ಲ ಅವ್ರು ಮುಂದೆ ಬರೋದಿಲ್ಲ. ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟ ಇರೋದಿಲ್ಲ. ಯಾವತ್ತೂ ರಾಜಮಾರ್ಗದೊಳಗೆ ಹೋಗ್ಬೇಕು. ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕಂದ್ರೆ, ದೊಡ್ಡ ದೊಡ್ಡ ಮಹಲ್ಗಳಿಗೆ ಹೋಗ್ಬೇಕಂದ್ರೆ, ದೊಡ್ಡ ದೊಡ್ಡ ಅರಮನೆಗೆ ಹೋಗ್ಬೇಕಂದ್ರೆ ಅಲ್ಲಿ ಕಂಟಿದಾರಿ ಮುಳ್ದಾರಿ ಇರೋದಿಲ್ಲ. ರಾಜಮಾರ್ಗದೊಳಗೆ ನಡೆದು ಹೋಗ್ಬೇಕು. ಶಾರ್ಟ್ಕಟ್ ಏನೂ ಇರೋದಿಲ್ಲ. ಅದಕ್ಕೆ ಯಾವುದು ಶಾರ್ಟ್ಕಟ್ ವಿಚಾರ ಮಾಡಲಾರ್ದಂಗೆ ಕಷ್ಟಪಟ್ಟು ಮುಂದೆ ಬರಬೇಕು. ಮತ್ತು ಯಾವುದೇ ನೆಗೆಟಿವ್ ಥಾಟ್ ಇಟ್ಕೋಬಾರ್ದು. ಇದೇನು ಇದಾಗೋದಿಲ್ಲ ಮಾಡೋದಿಲ್ಲ ಅನ್ನುವಂಥದ್ದು ಇಟ್ಕೋಬಾರ್ದು. ಮನುಷ್ಯ ಮನಸ್ಸು ಮಾಡಿದ್ರೆ 1 ಅಂದ್ರೆ 10 IAS ಮಾಡ್ಬೋದು. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ಲು ಮೇಯಿಸೋದಿಲ್ಲ ಅನ್ನುವಂಥದ್ದನ್ನ ನಂಬಿ ಬಂದವ್ರು ನಾವು. ಅವಂದೇನು ಕಷ್ಟ ರೀ, ಅದ್ರ 100 ಪಟ್ಟು ಕಷ್ಟವನ್ನು ನಾನು ಕಷ್ಟದೊಳಗೆ ಜಳಕ ಮಾಡಿ, ಕಷ್ಟದ ಅರಿಬಿನ ಹಾಕ್ಕೊಂಡು, ಅದನ್ನ ಹಾಕಿ, ಅದನ್ನ ಹೊತ್ಕೊಂಡು, ಏನು ಎಷ್ಟು ಬ್ಯಾಡದು ಅಂಥ ಕಷ್ಟದೊಳಗೆ ನಮ್ಮನ್ನು ಬೆಳೆಸ್ಯಾಳ. ಅಷ್ಟು ತ್ರಾಸಿನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು, ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು, ನನ್ನ ಇಡೀ ಓಣಿ ಒಳಗೆ ಎಲ್ಲರಿಗೂ ಗೊತ್ತು. ಅದಕ್ಕೆ ನಾನು ಅವ್ನಿಗೆ ಹೇಳಿದೆ, ನೀ ಹೋಗು, ಅಲ್ಲಿ ನಮ್ಮ ಓಣ್ಯಾಗ ಒಂದು 4 ಮಂದಿನ ಕೇಳಿ ಬಾ, ಬೆಳಗಿ ಮಾಂತು ಅಂದ್ರೆ ಏನಂತೇಳಿ ಹೇಳ್ತಾರೆ ನಿನಗೆ, ನೀನು ಇಂಥದಕ್ಕೆಲ್ಲ ಹೆದರಬಾರ್ದು, ಎಂಥ ಗಂಡಸು ಅಂತ ಹೇಳಿ ಹೇಳಿದೆ. ಪ್ಲಸ್ ತಾಯಿಯರ ಅಂಥ ತಾಯಿ ಏನ್ರಿ, ಒಬ್ಬ ತಾಯಿ ಮಗುವಿಗೆ ವಿಷ ಕುಡಿ ಅಂತ ಹೇಳ್ತಾರ, ಅಥವಾ ವಿಷ ಕುಡಿಬೇಕಂತ ಸುಮ್ಮನೆ ಇರ್ತಾರ, ತೆಗೆದು ನಾ ಕೊಡೋದಿಲ್ಲ ತಾಯಿ ಅದಕ್ಕಿ, ಅದಕ್ಕೆ ನೀ ಎಂಥ ತಾಯವ ಅಂತ ಕೇಳಿದೆ. ಸ್ಪಷ್ಟವಾಗಿ ಹೇಳ್ತೇನೆ, ಯಾವತ್ತೂ ಹುಟ್ಟಿದ ಮೇಲೆ ಈಸ್ಬೇಕು, ಇದ್ದು ಜಯಿಸ್ಬೇಕು. ರೈಟ್, ಏನಾರ ಮಾಡಿ ಬದುಕಬೇಕು. ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ರಿ. ಒಬ್ಬ ಹಮಾಲ ಫೇಮಸ್ ಆಗ್ತಾನೆ, ಒಬ್ಬ ಕಸ ಹೊಡೆಯೋ ಫೇಮಸ್ ಆಗ್ತಾನೆ, ಹೌದಾ ಇಲ್ಲ? ಮುನ್ನಾಬಾಯಿ ಸಿನಿಮಾ ನೋಡಿರಿಲ್ಲ? ಅದ್ರೊಳಗೆ ಕಸ ಹೊಡಿಯೋ ಮುದುಕ ಭಾಳ ಫೇಮಸ್ ಆಗ್ಯಾನ, ಹೌದನೇ ಇಲ್ಲ? ಶ್ರದ್ಧೆಯಿಂದ ಕಸ ಹೊಡಿತಿದ್ದವ. ಅದಕ್ಕೆ ಅವ್ರಿಗೆ ಹೇಳೋದು ಇಷ್ಟೇ, ಎಲ್ಲ ಜನರಿಗೆ, ಬಡತನ ಅದೇನೇನು ಶಾಶ್ವತ ಅಲ್ಲ, ಅದನ್ನ ಮೀರಿ ನಿಲ್ಬೋದು. ಆದ್ರೆ ನಮ್ಮ ವ್ಯಕ್ತಿತ್ವ ಏನೈತಲ್ಲ ಅದು ಶಾಶ್ವತ. ಬಾಲ್ಯ ಭಾಳ ಕಷ್ಟದಾಯಕಿತ್ರಿ. ಅದನ್ನ ಈ ಒಂದು ಸಣ್ಣ ಇಂಟರ್ವ್ಯೂನೊಳಗೆ ಹೇಳಕ್ಕಾಗೋದಿಲ್ಲ. ಬರೆದ್ರ ಸಂಪುಟಗಳಷ್ಟು ಪುಸ್ತಕ ಹಾಕಾವ. ಆದ್ರೆ ಒಂದು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಕಷ್ಟ. ಉಣ್ಣಾಕೂ ಇಲ್ಲ, ತನ್ನಕ್ಕೂ ಇಲ್ಲ, ಎದೆದಕ್ಕೂ ಇಲ್ಲ. ಇನ್ನೇನು ಪೂರ್ತಿ ತಾಯಿ ಮಡ್ಲಲ್ಲಿ ಸಿನಿಮಾದೊಳಗೆ ಎಲ್ಲ ಮಕ್ಕಳಿಗೂ ವಿಷ ಕೊಟ್ಟು ತಾನೂ ಸಾಯ್ಬೇಕಲ್ಲ, ಅಂಥ ಪರಿಸ್ಥಿತಿ ಇದ್ರೂ ಕೂಡ ನಮ್ಮವ್ವ ನಮ್ಮನ್ನು ನೀರು ಕುಡಿಸಿ ಬೆಳೆಸಿದ್ಲು. ಧೈರ್ಯದಿಂದ ಇರುನು, ಇಂದಿಲ್ಲ ನಾಳೆ ನಮ್ಮದು ಒಂದು ದಿವಸ ಬರ್ತತಿ ಅಂತ ಹೇಳಿ ಆ ದಿವಸ ಇವತ್ತು ಬಂದತಿ. ಭಾಳ ತ್ರಾಸನ್ಯಾಗ ಬದುಕೀವಿ ನಾವು. ನನಗೆ ಹಾಕೊಳಕ್ಕೆ ಚಪ್ಪಲ್ ಇಲ್ಲದೆ ಯೂನಿವರ್ಸಿಟಿ ಒಳಗೆ PG ಮಾಡೀನಿ. ಗೋಲ್ಡ್ ಮೆಡಲ್ ತಗೊಳತ್ನಾಗ ಮತ್ತೊಬ್ಬರು ಬೂಟ್ ಹಾಕೊಂಡು ಗೋಲ್ಡ್ ಮೆಡಲ್ ತಗೊಂಡೇನಿ. ಮತ್ತೊಬ್ಬರು ಕೋಟ್ ಹಾಕೊಂಡು, ಮತ್ತೊಬ್ಬರು ಅರ್ಬಿ ಹಾಕೊಂಡು ಸಾಲಿ ಕಲ್ತೀವಿ. ಬಹಳಷ್ಟು ಕಷ್ಟ. ನಾ ಟ್ಯೂಷನ್ ಹೇಳಿದ್ರೆ PG ಒಳಗೆ ಒಬ್ಬ ಡಾಕ್ಟರ್ ಮಗಗೆ ಟ್ಯೂಷನ್ ಹೇಳ್ತಿದ್ದೆ. ನನಗೆ ಫೀ ಏನು ಗೊತ್ತನ? ಮುಂಜಾನೆ ನಾಷ್ಟ ಅಷ್ಟ. ಅಂದ್ರೆ ಅದಕ್ಕೂ ತ್ರಾಸಿತ್ತು ನಮಗೆ. ಭಾಳ ಕಷ್ಟ ಅದಾವ. ಅದನ್ನು ಇಷ್ಟು ಟೈಮ್ನೊಳಗೆ ಹೇಳ್ಕೊಳಕ್ಕಾಗೋದಿಲ್ಲ. ಬಟ್ ಆ ಕಷ್ಟವನ್ನು ನೆನೆಸ್ಕೊಂಡ ನಾವು ದಿನಾಲೂ ಊಟ ಮಾಡ್ತೀವಿ. ಇವತ್ತು DC ಬಂಗ್ಲೆದೊಳಗೆ ನಮ್ಮವ್ವ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಂತು ಉಣ್ಬೇಕಂತಂದ್ರೆ ನಾವು ಪ್ರತಿಯೊಂದೂ ಖಾರ ರೊಟ್ಟಿ, ಎಣ್ಣೆ ತಿಂದದ್ದು, ಉಪವಾಸ ಮಲ್ಕೊಂಡದ್ದು, ನೀರು ಕುಡಿದು ಮಲ್ಕೊಂಡದ್ದು, ಅದನ್ನ ನೆನೆಸಿ ಉಣ್ತೀವಿ. ಪಣ ತೊಟ್ಟಿದ್ದೆ. ನನಗೆ PUC ಫಸ್ಟ್ ಇಯರ್ಗೆ ಪಣ ತೊಟ್ಟಿದ್ದೆ. ಏನಂತ, ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು. IAS ಅನ್ನೋ ಶಬ್ದ ಅವತ್ತು ನನ್ನ ಕಿವಿಗೆ ಬಿತ್ತು. ಅವತ್ತಿಲಿಂದ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದ್ರ ಬೆನ್ನು ಹತ್ತಿದೆ. ಅದನ್ನು ಹಿಡ್ಕೊಂಡೇನಿ, ಸಾಕ್ಷಾತ್ಕಾರ ಮಾಡೀನಿ. ಪಣ ಅಲ್ಲ. ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾರೆ ಏನಂದ್ರೆ ಛಲ ಅಂತ. ಅದೇನು ಬಸವಣ್ಣನ ಛಲ ಅಂತ ಹೇಳ್ತಾರಲ್ಲ, ಛಲ ಬೇಕು ಶರಣಂಗೆ ಅಂತ ಹೇಳಿ. ಸೊ ಆ ಥರದ ರೊಚ್ಚು ಕಿಚ್ಚು ಅವು ಏನು ಬೇಕಾದಾಗ್ಲಿ ಅದಾಗೋದು. ಸಣ್ಣ ಭಾಳ ಬಂದೂರಿ, ಭಾಳ ಬಿಟ್ಟಿವ್ ನಾವು. ನಮ್ಮ ದೋಸ್ತರೆಲ್ಲ ಹುಚ್ಚದ ನಾವ ಏನು ಹಂಗೆ ಓದ್ಕೋತ ಹೊಂಟಾನ, ಅವು ಏನೂ ಆಗೋದಿಲ್ಲಲ್ಲ ಅಂದ್ರೆ. ನಾ ಇವತ್ತಿದಾಗೇನಿ ನಮ್ಮ ದೋಸ್ತರೆಲ್ಲ ಸೆಲೆಬ್ರೇಟ್ ಮಾಡಿ ನನಗೆ ನಮ್ಮ ರಾಮದುರ್ಗದೊಳಗೆ ಎಂಥ ದೊಡ್ಡ ಕಾರ್ಯಕ್ರಮ ಮಾಡಿ ನನಗೆ ಸನ್ಮಾನ ಮಾಡಿದ್ರು. ನಿಮಗೆ ಯಾವ ವಯಸ್ಸಿನಾಗ ಅನಿಸ್ತು ಸರ್ ನಾನು ಈ ಥರ PUC ಫಸ್ಟ್ ಇಯರ್ ಇದ್ದಾಗ? ಮ್ಯಾಟ್ರಿಕ್ ಮುಗಿಸಿ ಫಸ್ಟ್ ಇಯರ್ಗೆ ಜಾಯ್ನ್ ಆದ್ನಲ್ಲ, ಅವಾಗ ನಮ್ಮ ಸರ್, ನಾನು ಸೈನ್ಸಕ್ಕೆ ಹಚ್ಚಿದ್ದೀನಿ ರೀ. ಫಸ್ಟ್ ಕ್ಲಾಸ್ ಆದ್ಮೇಲೆ ಸೈನ್ಸ್ಗೆ ಹಚ್ಚಿಬಿಡುದು. ನಾನು ಹಚ್ಚಿದ್ನಿ. ಫೀ ತುಂಬಕ್ಕಾಗಲಿಲ್ಲ. ಬರೀ 260 ರೂಪಾಯಿ ಇತ್ತು, 65 ರೂಪಾಯಿ ಫೀ ತುಂಬಕ್ಕಾಗಲಿಲ್ಲ. 1-2 ತಿಂಗಳು ಸಾಲಿಗೆ ಹೋಗಿ ಆಮೇಲೆ ಫೀ ತುಂಬಲಿಲ್ಲ ಅಂದ್ರೆ ಬಿಟ್ಟು ಬಿಡು ಅಂತಂದ್ರು. ನಮ್ಮ ಮನ್ಯಾಗ ಜಗಳ ತೆಗೆದ್ನಿ, ಕೊಡ್ರಿ ಅಂತೇಳಿ. ಎಲ್ಲಿಂದ ಕೊಡ್ತಾರೆ? ಸಾಲಿನ ಬಿಟ್ಟು ಬಿಡ್ನಿ ಅಂದ್ರೆ ಅವರು. ಅದಕ್ಕೆ ಆರ್ಟ್ಸಿಗೆ ಹಚ್ಚು, ಫೀ ಕಡಿಮೆ ಐತಿ ಅಂತ. ಮುಂದೆ ಏನಾರ ಒಳ್ಳೇದಾಕತ್ತೆ ಅಂತಲ್ಲ, ಕಾಲೇಜಿಗೆ ಹೋಗ್ಬೇಕು ಅನ್ನೋ ಆಸೆ ಇದ್ರೆ, ಚಟ ಇದ್ರೆ ಹೋಗು, ಆದ್ರೆ ಆರ್ಟ್ಸಿಗೆ ಹಚ್ಚು, 30 ರೂಪಾಯಿ ಐತೆ ಅಲ್ಲಿ ಅಂತ. ಸೊ 30 ರೂಪಾಯಿ ಫೀ ಕೊಟ್ಟು ಅಲ್ಲಿ ಸಾಲಿಗೆ ಹಚ್ಚಾರ. ನನ್ನ ಹೋದ್ನಿ. ಅಲ್ಲಿ ನಾನು ಸ್ವಲ್ಪ ಶಣೆ ಇದ್ದೀನಿ ಅಂತ ಮ್ಯಾಟ್ರಿಕ್ ಅನ್ಸಿತ್ತು ಲಾಸ್ಟಿಗೆ. ಅಲ್ಲ, ಮ್ಯಾಟ್ರಿಕ್ದೊಂದು ಭಾಳ ದೊಡ್ಡ ಕಥೆ ಅದ. ಅದು ಸಪ್ರೇಟ್ ಒಂದು ಎಪಿಸೋಡ್ ಹಾಕೈತಿ, ಹೇಳಿದ್ರು 1 ತಾಸಿಂದ. ಅದನ್ನ ಹೇಳಲ್ಲ ಇಲ್ಲಿ. ಇಲ್ಲ, ಅಲ್ಲಿ ಮ್ಯಾಟ್ರಿಕ್ನೊಳಗೆ ನನಗೆ ಆ್ಯಕ್ಚುಲಿ 1ನೇ ತಲಿಂತ್ರ 9ನೇ ತನ ನಾನು ಒಟ್ಟ ಪಾಸ್ ಆಗಿದ್ದಿಲ್ಲ.
ನನ್ನನ್ನು ಬರೀ ಪಾಸ್ ಮಾಡ್ತಿದ್ರು. ಅಷ್ಟು ದಡ್ಡ ಇದ್ದೆ, ಮತ್ತು ನಾ ದಡ್ಡ ಅಂತ ಒಪ್ಕೊಂಡಿದ್ದೆ. ಆದ್ರೆ ಒಂದು ಇವೆಂಟ್ನೊಳಗೆ ನಮ್ಮ ಎಲ್ಲ ಸ್ನೇಹಿತರು ಒಂದ್ಸಲ 6 ತಿಂಗಳ ಪರೀಕ್ಷೆ ಸಮೀಪ ಬಂದಾಗ ನೀ ಎಷ್ಟು ತಾಸು ಓದ್ತಿಲೆ ನಿಂದು ಎಷ್ಟಲೆ ಅಂತ ಚರ್ಚೆ ಮಾಡಾಕತ್ತಿದ್ವಿ ನಾವು. ಅವಾಗ ಒಬ್ಬ 12 ತಾಸಂದ, ಒಬ್ಬ 16 ತಾಸಂದ, ಹಿಂಗೆ ಎಲ್ಲರೂ ಹೇಳ್ಕೊತ ಒಬ್ಬೊಬ್ರು ಒಂದೊಂದು ಹೇಳಾಕತ್ತಿದ್ರ. ಒಬ್ಬ ಕೇಳಿ ನಿನ್ಲೆ ಅಂತ ನಾನು ಕೇಳ್ದ. ನಾನು ಒಂದು 8 ತಾಸು ಹೇಳ್ಬೇಕಂತ ಆಸೆ ಇತ್ತು. ನಾನು ಬಾಯಿ ಬಿಡ್ಕೊಡ್ದ. ಅವೆಯಲ್ಲೇ ಬರೀ ಗುಂಡ ಆಡ್ತಾನ, ಚಾಪ ಆಡ್ತಾನ, ಒಟ್ಟ ಆಡ್ತಾನ, ಉಡಾಳ್ಗಿರಿ ಮಾಡ್ತಾನ, ಅವಾಗ ಅಭ್ಯಾಸ ಮಾಡ್ತಾನ ಅಂತೇಳಿ ಅವ ಅಂದ. ಅನ್ನೋರೊಳಗೆ ಎಲ್ಲ ದೋಸ್ತರು ಹೋ ಅಂತ ನಕ್ಬಿಟ್ರು. ಅವತ್ತ ನನ್ಗೆ ಹೃದಯಕ್ಕೆ ಇಂಜೆಕ್ಷನ್ ಮಾಡಿದಂಗಲ್ಲ, ಚೂರಿ ಹಾಕಿದಂಗೆ, ದೊಡ್ಡ ಹಾರಿ ಹಾಕಿದಂಗೆ, ಅಷ್ಟು ಕೆಟ್ಟ ಇದು ಇನ್ಸಲ್ಟ್ ಆಯ್ತು. ಭಾಳ ಅಂದ್ರೆ ಭಾಳ ಮನ್ಸಿಗೆ ಹಚ್ಕೊಂಡು ಅವತ್ತು ರಾತ್ರಿ ಎಲ್ಲ ಊಟನ ಮಾಡಲಿಲ್ಲ. ಏನಾಗೈತಿ ಅಂತ ನಮ್ಮ ಹೋಗಿ ಕೇಳಿಳು, ಎಲ್ಲರೂ ಕೇಳಿ ಏನು ಹೇಳಿಲ್ಲ. 1 ದಿವಸ ಹೋತ್, 2 ದಿವಸ ಹೋತ್, 3 ದಿವಸ ಹೋತ್, ಸುಮಾರು 8 ದಿವಸ ಒಂಥರ ಮೆಂಟಲಿ ಅಪ್ಸೆಟ್ ಥರ ಇದ್ದೆ. ಆಮೇಲೆ ಒಂದು ನಿರ್ಧಾರ ಮಾಡಿದೆ. ಏನಂತ, ಇವ್ರು ಯಾರ್ಯಾರು ನಕ್ಕಾರಲ್ಲ ಮಕ್ಕಳು, ಎಲ್ಲ ಸಬ್ಜೆಕ್ಟ್ನಾಗೂ ಇವ್ರೆಲ್ಲರಿಗಿಂತ 1 ಮಾರ್ಕ್ಸ್ ಜಾಸ್ತಿ ತಗೋಬೇಕಂತ ನಿರ್ಧಾರ ಮಾಡೀನಿ. ಒಮ್ಮೆ ಪಾಸ್ ಆಗಲ್ದವ, ಪಾಸ್ ಮಾಡೋದು ಬೇರೆ, ಪಾಸ್ ಆಗೋದು ಬೇರೆ. ಐ ವಾಸ್ ಪಾಸ್ಡ್. ಸೊ ಅವತ್ತು ನಿರ್ಧಾರ ಮಾಡಿ ಯಾರು ನನ್ನ ನೋಡಿ ನಕ್ಕಿದ್ರಲ್ಲ, ಯಾರು ನಮ್ಮ ದೋಸ್ತರು ಇದ್ರಲ್ಲ, ಅವ್ರ ಕಡೆನ ಕೋಚಿಂಗ್ ತೊಗೊಂಡು ಅವ್ರದ ಬುಕ್ಸ್, ಗೈಡ್ಸ್, ನೋಟ್ಸ್ ಇಸ್ಕೊಂಡು ಒಂದೊಂದು ಅಭ್ಯಾಸ ಮಾಡ್ಕೊತ. ಇಂಗ್ಲೀಷು ಗಣಿತ ಏನೂ ಬರ್ತಿದ್ದಿಲ್ಲ. 100ಕ್ಕೆ 13 ತೊಗೊಂಡು ಅವ್ನು ಗಣಿತನ. ಸೊ ಅದನ್ನೆಲ್ಲ ಕಲ್ಕೊಂಡು SSLC ಒಳಗೆ ನಾನು ನಿಯರ್ಲಿ 70% ಮಾರ್ಕ್ಸ್ ತೊಗೊಂಡೆ. ಮತ್ತು ವಿಶೇಷ ಏನಂದ್ರೆ ಯಾರ್ಯಾರು ನಕ್ಕಿದ್ರಲ್ಲ ಅವ್ರು ಎಲ್ಲರಿಗಿನ ಎಲ್ಲ ವಿಷಯದೊಳಗೆ 1, 2, 3 ಮಾರ್ಕ್ಸ್ ಜಾಸ್ತಿ ತೊಗೊಂಡೆ, ಎಕ್ಸೆಪ್ಟ್ ಮ್ಯಾಥಮೆಟಿಕ್ಸ್ನೊಳಗೆ ಅವ 96 ಏನೋ ತೊಗೊಂಡ, ನನಗೆ 63 ಬಂದು. 63 ದೊಡ್ಡದಲ್ಲ, ನನಗೆ ಫೇಲ್ ಆದ ಅವಾಗ 13, 63 ಅಲ್ಲೇ. ಸೊ ಮ್ಯಾಟ್ರಿಕ್ನೊಳಗೆ ಅನ್ಸಿತ್ತು ನಾ ಶಾಣೆ ಅದ್ದೀನಿ ಅಂತ. ನಾನು ಸೈನ್ಸಿಗೆ ಓದ್ನಿ, ಹಚ್ಚಕ್ಕಾಗಲಿಲ್ಲ, ಆರ್ಟ್ಸ್ಗೆ ಹಚ್ಚಿದ್ರು. ಅಲ್ಲಿ ಸೋಷಿಯಾಲಜಿ ಮಾಸ್ತರ್ ಒಬ್ಬರಿದ್ರು, ನಾರಾಯಣ್ಕರ್ ಸರ್ ಅಂತ ಹೇಳಿ. ಅವರು ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಸೋಷಿಯಾಲಜಿ ಅಂತ ಹೇಳಿದ್ರು. ಅದ್ರೊಳಗೆ ಒಂದು ಪಾಯಿಂಟ್ ಏನಂದ್ರೆ, ಈ ಸೋಷಿಯಾಲಜಿ ಅಭ್ಯಾಸ ಮಾಡಿದವರು ಮುಂದೆ IAS ಪರೀಕ್ಷೆ ಕುಂದಿರಬಹುದು ಅಂದ್ರು. IAS ಅಂದ್ರೆ ಏನು? ಅಲ್ಲಿವರೆಗೆ ನಾನು ಒಂದು ಲೆಕ್ಚರ್ ಆಗಿದ್ರೆ ಅಥವಾ ಒಂದು ಟೀಚರ್ ಆದ್ರೆ ಸಾಕಪ್ಪ ಅನ್ಕೊಂಡಿದ್ದೆ. ಈ IAS ಅಂದ್ರೆ ಏನು ಅಂತ ಹೋಗಿ ಕೇಳಿದೆ. IAS ಅಂದ್ರೆ ಹಿಂಗಿರ್ತತಿ, IAS ಆದವರು DC ಆಗ್ತಾರೆ. DC ಅಂದ್ರೆ ಏನು? ಓ ಹಿಂಗೆ. ನಾವು ಒಂದು ಊರು ಬಿಟ್ಟು ಹೊರಗೆ ಹೋದವಲ್ಲ, ನಾನು ರಾಮದುರ್ಗ ಹೊಸ್ಲಾ ಮೆಟ್ಟಿ ಹೊರಗೆ ಹೋದವಲ್ಲ. ಹೌದಲ್ಲ, ಭಾರಿ ಎತ್ತು ಇದು ಆದ್ರೆ ಚಲೋ ಆಕತಿ ಅಂತ ಹೇಳಿ. ಯಾಕಂದ್ರೆ ಬಹಳಷ್ಟು ಕಿತ್ತುತ್ತಿನೋ ಬಡತನ, ಬಹಳಷ್ಟು ಅವಹೇಳನ, ನಮ್ಮ ಬಡತನಕ್ಕೆ ನಾವು ಮಾಡಿಸ್ಕೊಂಡು ಅವಮಾನ ಮತ್ತೊಂದು ಇಷ್ಟ ಐತಲ್ಲ, ಅದು ಜಗತ್ತಿನೊಳಗೆ ದಯವಿಟ್ಟು ಯಾರಿಗೂ ಆಗಬಾರ್ದು. ಆ ಭಗವಂತನೊಳಗೆ ಪ್ರಾರ್ಥನೆ ಮಾಡ್ಕೋತೀವಿ ನಾವು. ನಮ್ಮ ಅಣ್ತಂಬರು, ಸಮಾಜದವರು, ಅವರು ಇವರು ಬಂಧುಗಳು ಭಾಳ ಇನ್ಸಲ್ಟ್ ಮಾಡ್ಯಾರ. ನಮ್ಮ ಬಡತನನ ಅವಹೇಳನ ಭಾಳಷ್ಟು ಮಾಡ್ಯಾರ. ಈಗ ಎಲ್ಲರೂ ಹೇಳ್ತಾರೆ, ನಮ್ಮ ಕಾಕಾವ, ನಮ್ಮ ಇವಾವ ಅಂತ ಭಾಳಷ್ಟು ಮಂದಿ ಎಲ್ಲ ಹೇಳ್ತಾರೆ. ಅವಾಗ ಯಾರೂ ಇದ್ದಿಲ್ರಿ. ಭಾಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡೀವಿ, ಉಪವಾಸ ಮಲ್ಕೊಂಡು ಹಂಗೆ ಇದ್ವಿ. ಅದಕ್ಕೆ ಈ ಎಲ್ಲ ಬಡತನಕ್ಕೆ ಬರೋಬ್ಬರಿ ಗೂಟ ಹೊಡೆಯುವಂಗೆ ಒಂದು ಯಾವ್ದಾರು ಉತ್ತರ ಕೊಡ್ಬೇಕಂದ್ರೆ ಇದಾಗಬೇಕು. ಇದಕ್ಕಿಂತ ಬೇರೆ ಯಾವ್ರ ಆದ್ರೆ ಉತ್ತರ ಆಗೋದಿಲ್ಲ. ಹಾಗಂದ್ರೆ ಇದಾಗಬೇಕು ಅಂತ ಹೇಳಿ ಬೆನ್ನು ಹತ್ತಿ ಅಲ್ಲಿಂತ್ರ ಕನಸ್ಕೊಂಡೆ. PUC ಫಸ್ಟ್ ಇಯರ್ ಆಯ್ತು, ಸೆಕೆಂಡ್ ಇಯರ್ ಆಯ್ತು. ಸೆಕೆಂಡ್ ಇಯರ್ಗೆ ಫಸ್ಟ್ ಬಂದ ಕೂಡಲೇ ಡಿಗ್ರಿ ಕಾಲೇಜಿಗೆ ಬಂದ್ವಿ. ಡಿಗ್ರಿ ಕಾಲೇಜ್ನೊಳಗೆ ಅಲ್ಲಿ ಕಾಂಪಿಟೇಷನ್ ಮಾಡಿ, ಡಿಗ್ರಿ ಕಾಲೇಜಿನ ನಮ್ಮ ದೋಸ್ತರು ಭಾಳ ಅಂದ್ರೆ ಭಾಳ ಶಾಣ್ಯಾರಿದ್ರು. ಅವ್ರ ಜೊತೆ ಕಾಂಪೀಟ್ ಮಾಡಿ ಅಲ್ಲಿ ಒಂದು ಸ್ವಲ್ಪ ಏನೇನೋ ಮಾಡಿಕೊಂಡು ಒಂದು ಹಂತಕ್ಕೆ ಬಂದ್ವಿ. ಆಮೇಲೆ PGಗೆ ಹೋದ್ವಿ. PG ಒಳಗೂ KCD ಹುಡುಗರು, ಕರ್ನಾಟಕ ಕಾಲೇಜ್ ಧಾರವಾಡದವರು ಭಾಳ ತಮ್ಮನ್ನ ತಾವು ಭಾಳ ಶಾಣ್ಯಾರ ಅಂತ ಹೇಳಿ ಯೂಸ್ವಲಿ ತಿಳ್ಕೊಂಡಿರ್ತಾರೆ ಅವರು. ಆದ್ರೆ ಅಲ್ಲಿ ಜೆಂಡಾ ಹಾರಿಸೋರೆಲ್ಲ ಹಳ್ಳಿ ಹುಡುಗರ. ಸೊ ಅವ್ರ ಜೊತೆನೂ ಕಾಂಪೀಟ್ ಮಾಡಿದ್ವಿ. BAದೊಳಗೂ ಗೋಲ್ಡ್ ಮೆಡಲ್ ತೊಗೊಂಡೆ, MAದೊಳಗೂ ಗೋಲ್ಡ್ ಮೆಡಲ್ ತೊಗೊಂಡೆ, ರ್ಯಾಂಕ್ ಬಂದ್ವಿ. ಅದಾದ್ಮೇಲೆ ಒಂದು ಕಡೆಗೆ ಲೆಕ್ಚರ್ ಅಂತ ಶುರು ಮಾಡಿದ್ವಿ. ನನ್ನ ಜರ್ನಿ ಭಾಳಷ್ಟು ವಂಡರ್ಫುಲ್ ಜರ್ನಿ, ಅದನ್ನು ಕಂಟಿನ್ಯೂಸ್ ಆಗಿ. ಬಟ್ ಈ ಜರ್ನಿ ಒಳಗೆ ಆ ರೆಡ್ ಲೈಟ್ ಕಾರಿನ ಕನಸು ಒಟ್ಟ ಮರ್ತಿದ್ದಿಲ್ಲ. ಐ ಟ್ರೈಡ್ ಟು ಕಮ್ ಅಟ್ಲೀಸ್ಟ್ 1 ಇಂಚ್ ನಿಯರ್ ದಟ್ ರೆಡ್ ಲೈಟ್ ಕಾರ್ ಎವ್ರಿ ಇಯರ್. ಪ್ರತಿ ವರ್ಷ ಇಷ್ಟಿಷ್ಟರ ಸಮೀಪ ಬರ್ಕೋತ ಈ ಹಂತಕ್ಕೆ ಬಂದೀನಿ. ಇನ್ನು 15 ವರ್ಷ ಸರ್ವಿಸ್ ಐತಿ. ಆ ಸರ್ವಿಸ್ನೊಳಗೆ ಜನರಿಗೆ ಮತ್ತು ಸಮಾಜಕ್ಕೆ, ಬಂಧು ಬಳಗಕ್ಕೆ, ಯಾರ್ಯಾರಿಗೆ ಏನೇನು ಒಳ್ಳೇದು ಮಾಡ್ಬೇಕಲ್ಲ ಅಷ್ಟೂ ಮಾಡಿ ಹೋಗ್ಬೇಕು ಅಂತ ಖುಷಿ ಅನಿಸ್ತತಿ ಈಗಿನ ಪೊಸಿಷನ್.